ಡಿಕ್ಲೇರ್ ಮಾಡ್ಬೇಕಲ್ಲ. 181 ನೋಡಿ, 181 ತಾಲೂಕುಗಳಲ್ಲಿ ಮಳೆ ಇಲ್ಲ. ಈ ಮಾನದಂಡದ ಪ್ರಕಾರ 112 ತಾಲೂಕು ಅಂತ ಆಸ್ ಆನ್ ಟುಡೇ ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ವಾರ 15 ದಿವಸದಲ್ಲಿ ಫೈನಲ್ ಪಿಕ್ಚರ್ ಸಿಕ್ಕ ಮೇಲೆ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ವೀಕ್ಷಣೆ ಮಾಡಿಯಪ್ಪ ಅಂತೇಳಿ ನಮ್ಮ ಮಿನಿಸ್ಟರ್ ಹೇಳ್ತಾರೆ. ನಾವೀಗ ಇನ್ನೂ ಪ್ರಾಥಮಿಕ ವರದಿ ತಗೊಂಡು ಹೊಂಟೀವಿ. ಈ ಎಲ್ಲ ವರದಿಯನ್ನು ತೆಗೆದುಕೊಂಡ ಮೇಲೆ ಸರ್ಕಾರ ನೀವು ಹೇಳಿದಂಗೆ ಫೈನಲ್ ರಿಪೋರ್ಟ್ ವಿಲ್ ಬಿ ರೆಡಿ. ಈಗ ನಾವಿನ್ನೂ ಜಸ್ಟ್ ಗೈಡ್ ಅಲ್ಲ, ಈ ಪ್ರಾಥಮಿಕ ವರದಿ ಅಂತರೊಳಗೆ ಅಷ್ಟ ವರದಿ ಮಾಡ್ತಿರೋ ಅಥವಾ ಹೆಂಗೆ ಸರ್? ಇನ್ನೊಂದ್ಸರಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲದೂ ತಗೊಂಡ್ಬಿಟ್ಟು ಡಿಸ್ಟ್ರಿಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಇಂಟೀರಿಯಂ ರಿಪೋರ್ಟ್ ವಿಲ್ ಬಿ ಗಿವನ್. ಒಂದು ವಾರದೊಳಗೆ ಮತ್ತೆ ರೆಡಿ ಮಾಡೋಕ್ಕೆಲ್ಲ ಇದು ಮಾಡೋದು. ಇನ್ನೂ ನೀವು ಡಿಕ್ಲೇರ್ ಮಾಡ್ಬೇಕಾದ್ರೆ 15 ದಿವಸ ಬೇಕು. ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ. ಕೊಡ್ತಾರೆ, ಒಂದು ವಾರನೂ ಬೇಡವಾ ಸರ್? ಈಗ ಇನ್ನೊಂದು ಸರ್, ಈಗ ನೀವು ಮೀಟಿಂಗ್ ಮಾಡಿದ್ರಿ, ಎಲ್ಲ ಅಧಿಕಾರಿಗಳನ್ನ ಗಮನಿಸಿದ್ರಿ, ಸಾಕಷ್ಟು ಸರಿಯಾಗಿ ಉತ್ತರ ಸಿಗಲಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಕೃಷಿ ಇಲಾಖೆ ಆಗಿರ್ಬೋದು, ಮತ್ತೆ ಈಗ ಸರಿ ಆಗ್ತಾ ಇದೆ. ಕೃಷಿ ಇಲಾಖೆ ನಿನ್ನೆಗೆ ಇವತ್ತಿಗೆ ಇಂಪ್ರೂವ್ಡ್ ಇಲ್ಲ. ಆಯ್ತು ಸರ್, ಆಯ್ತು. ಈಗ ನನ್ನ ಪ್ರಶ್ನೆ ಏನಂದ್ರೆ ಸರ್, ಒಂದೇ ಇಲಾಖೆ ಅಲ್ಲ, ಈಗ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಮತ್ತೆ ಈ ರೂರಲ್ ಡೆವಲಪ್ಮೆಂಟ್ ಏನು RDPR ಕುಡಿಯೋ ನೀರಿಂದ ಆಗಿರ್ಬೋದು, ಎಲ್ಲರೂ ಸಾಕಷ್ಟು ಸಮಸ್ಯೆಗಳದಾವ. ಅವರು ಸರಿಯಾಗಿ ನಿಮ್ಗೆ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ನೇರ ಹೊಣೆ ಯಾರು ಸರ್? ಕೇವಲ ಆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೇ ಅಲ್ಲ ಸರ್? ಈಗ ಹಿರಿಯ ಅಧಿಕಾರಿಗಳು ಪಾತ್ರ ಇರುತ್ತೆ. ಈಗ ನೀವು ಅರ್ಥನೇ ಮಾಡ್ತಾ ಇಲ್ಲ. ಅದಕ್ಕೆ ನೋಟಿಸ್ ಕೊಡಪ್ಪ ಅಂತ ಹೇಳಿಲ್ವಾ ಅವ್ರಿಗೆ? ನೋಟಿಸ್ ಕೊಡಂತ ಹೇಳಿಲ್ವೇನ್ರಿ? ನೋಟಿಸ್ ಕೊಟ್ಟು ಅವ್ರು ಹೇಳಿದ್ರಿ. ನಾಳೆ ಅವನಿಗೆ ನೋಟಿಸ್ ಕೊಟ್ಟು CR ನಾಗ ಎಂಟ್ರಿ. CR ಅಂದ್ರೆ ಏನು? ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಏನ್ರಿ? ಜಿಲ್ಲಾಧಿಕಾರಿಗಳೇ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಯಾರು ಬರೀತಾರೆ? ಒಂದು CO ಬರೀತಾರೆ. ತಹಸೀಲ್ದಾರ್ ಅಂದ್ರೆ CR ಯಾರು ಬರೀತಾರೆ? ಇವ್ರು ಬರೀತಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ನಾನು ನೋಟ್ ಹಾಕ್ತೀನಿ. ಇವ್ರು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ನಲ್ಲಿ ಇವ್ನು ಸರಿ ಇಲ್ಲ ಅಂತ ಬರೀ ಅಂತ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳಿ? ಅದಕ್ಕೆ ಮಾಡ್ತೇನೆ. ಒಂದು ನೆಕ್ಸ್ಟ್ ವೀಕ್ ವಿಲ್ ಟಾಕ್. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ. ಸರ್, ಮುಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ತಾವ